ಕಳೆದ ಕೆಲವು ದಿನಗಳಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕ್ಷಿಪ್ರ ಕುಸಿತವನ್ನು ಕಂಡಿವೆ ಮತ್ತು ಯೂನಿಯನ್ ಬಜೆಟ್ 2026ರಲ್ಲಿ ಸರ್ಕಾರವು ಈ ಅಮೂಲ್ಯವಾದ ಲೋಹಗಳ ಬೆಲೆಗಳ ಮೇಲೆ ಪರಿಣಾಮ ಬೀರುವ ಕೆಲವು ಪ್ರಮುಖ ಘೋಷಣೆಗಳನ್ನು ಮಾಡುತ್ತದೆ ಎಂದು ನಿರೀಕ್ಷಿಸಲಾಗಿದೆ. 2026ರ ಬಜೆಟ್ ಚಿನ್ನದ ಬೆಲೆಗಳ ಮೇಲೆ ಹೇಗೆ ಪರಿಣಾಮ ಬೀರಬಹುದು? ತಜ್ಞರ ಪ್ರಕಾರ, ಕೇಂದ್ರ ಸರ್ಕಾರವು ಹೊಸ ನಿಯಮಗಳನ್ನು ಪರಿಚಯಿಸಬಹುದು, ಆದಾಯ ತೆರಿಗೆ ರಿಟರ್ನ್ಸ್ನಲ್ಲಿ ಚಿನ್ನದ ಆಭರಣಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಒದಗಿಸಬಹುದು ಮತ್ತು ಚಿನ್ನದ ಹಿಡುವಳಿಗಳನ್ನು ಪತ್ತೆಹಚ್ಚಲು ಸ್ವಯಂ ವರದಿ ಮಾಡುವ ವ್ಯವಸ್ಥೆಯನ್ನು ಸಹ ಸ್ಥಾಪಿಸಬಹುದು. ಹೆಚ್ಚುವರಿಯಾಗಿ, ಚಿನ್ನದ ಮಾರಾಟದ ಮೇಲಿನ ತೆರಿಗೆ ನಿಯಮಗಳಲ್ಲಿ ಸಣ್ಣ ಸಡಿಲಿಕೆಯನ್ನು ನಿರೀಕ್ಷಿಸಲಾಗಿದೆ, ಆದರೆ ಸರ್ಕಾರವು ಜಿಎಸ್ಟಿ ಶುಲ್ಕಗಳನ್ನು 5% ಅಥವಾ 3%ಗೆ ಸ್ವಲ್ಪಮಟ್ಟಿಗೆ ತಿರುಚಬಹುದು. ಆದರೂ ಚಿನ್ನದ ಹಿಡುವಳಿಗಳ ಮೇಲೆ ಕಠಿಣ ಮಿತಿಯನ್ನು ಪರಿಚಯಿಸುವುದು ಅಸಂಭವವಾಗಿದೆ, ಏಕೆಂದರೆ 1990ರಲ್ಲಿ ಚಿನ್ನದ ನಿಯಂತ್ರಣ ಕಾಯಿದೆ ಅವಧಿ ಮುಗಿದಿದೆ, ಕಾನೂನುಬದ್ಧ ಮೂಲಗಳಿಂದ ಸ್ವಾಧೀನಪಡಿಸಿಕೊಂಡ ಚಿನ್ನದ ಮೇಲಿನ ಮಿತಿಯನ್ನು ಕೊನೆಗೊಳಿಸಿತು. ಕಳೆದ ವರ್ಷ, ಸರ್ಕಾರವು ಚಿನ್ನದ ಮೇಲಿನ ಕಸ್ಟಮ್ಸ್ ಸುಂಕವನ್ನು 15%ರಿಂದ 6%ಕ್ಕೆ ಇಳಿಸಿತ್ತು, ಆದರೆ ಚಿನ್ನ ಮತ್ತು ಬೆಳ್ಳಿಯ ಆಮದುಗಳು ದಾಖಲೆಯ ಹೆಚ್ಚಳವನ್ನು ಕಂಡಿರುವುದರಿಂದ ಮತ್ತಷ್ಟು ಕಡಿತವು ಅಸಂಭವವಾಗಿದೆ ಎಂದು ತಜ್ಞರು ನಂಬಿದ್ದಾರೆ. ಆದರೆ, ಕಸ್ಟಮ್ ಸುಂಕವನ್ನು ಹೆಚ್ಚಿಸಿದರೆ ಚಿನ್ನದ ಬೆಲೆ ಹೆಚ್ಚಾಗಬಹುದು. ಸರ್ಕಾರವು ದೇಶೀಯ ಚಿನ್ನದ ಹಿಡುವಳಿಗಳ ಮೇಲೆ ಕಠಿಣ ನಿಯಮಗಳಲ್ಲ, ವರದಿ ಮತ್ತು ಬಹಿರಂಗಪಡಿಸುವಿಕೆಯ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆಯಿದೆ ಎಂದು ತಜ್ಞರು ನಂಬುತ್ತಾರೆ, ಏಕೆಂದರೆ ಕಠಿಣ ಮಿತಿಗಳನ್ನು ಹೇರುವುದು ಕಪ್ಪು ವ್ಯಾಪಾರೋದ್ಯಮದಲ್ಲಿ ಉಲ್ಬಣಕ್ಕೆ ಕಾರಣವಾಗಬಹುದು. 2026ರ ಬಜೆಟ್ನಿಂದಾಗಿ ಚಿನ್ನದ ಬೆಲೆ ಕುಸಿಯುತ್ತದೆಯೇ? ತಜ್ಞರ ಪ್ರಕಾರ, ಯೂನಿಯನ್ ಬಜೆಟ್ 2026ರಲ್ಲಿ ಯಾವುದೇ ಪ್ರಮುಖ ಬದಲಾವಣೆಗಳನ್ನು ಪರಿಚಯಿಸದಿದ್ದರೆ ಚಿನ್ನದ ಬೆಲೆಗಳು ಸ್ಥಿರವಾಗಿರಬಹುದು ಅಥವಾ ಸಣ್ಣ ಇಳಿಕೆಗೆ ಸಾಕ್ಷಿಯಾಗಬಹುದು. ಆದಾಗ್ಯೂ, ಸುಂಕ ಕಡಿತದ ನಿರೀಕ್ಷೆಯಲ್ಲಿ ದೇಶೀಯ ಚಿನ್ನದ ಖರೀದಿಗಳು ಹೆಚ್ಚಾದರೆ ಚಿನ್ನದ ಬೆಲೆಗಳು ಮರುಕಳಿಸಬಹುದು. ಕಸ್ಟಮ್ಸ್ ಸುಂಕವನ್ನು 3ರಿಂದ 5%ರಷ್ಟು ಕಡಿಮೆ ಮಾಡಿದರೆ ಚಿನ್ನದ ಬೆಲೆ 10 ಗ್ರಾಂಗೆ $2,000ರಿಂದ $4,000 ವರೆಗೆ ಕುಸಿಯಬಹುದು ಎಂದು ವರದಿಗಳು ಸೂಚಿಸುತ್ತವೆ. ಆದಾಗ್ಯೂ, ಹೆಚ್ಚಿನ ಆಮದುಗಳಿಂದಾಗಿ ಸುಂಕ ಕಡಿತವು ಅಸಂಭವವಾಗಿದೆ. ಗಮನಾರ್ಹವಾಗಿ, ಕಳೆದ ಬಜೆಟ್ನಿಂದ ಚಿನ್ನ ಮತ್ತು ಬೆಳ್ಳಿ ಬೆಲೆಗಳು ಕ್ರಮವಾಗಿ 100% ಮತ್ತು 250%ರಷ್ಟು ಏರಿಕೆಯಾಗಿದೆ. ಶನಿವಾರ, ಚಿನ್ನವು 10 ಗ್ರಾಂಗೆ (24 ಕ್ಯಾರೆಟ್) $1.49 ಲಕ್ಷ ವಹಿವಾಟು ನಡೆಸುತ್ತಿದ್ದರೆ, ಎಂಸಿಎಕ್ಸ್ನಲ್ಲಿ ಬೆಳ್ಳಿ ಕೆಜಿಗೆ $2.91 ಲಕ್ಷ ಏರಿಕೆಯಾಗಿದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಸತತ 9ನೇ ಬಜೆಟ್ ಮತ್ತು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 3ನೇ ಪೂರ್ಣ ಬಜೆಟ್ ಅನ್ನು ಫೆಬ್ರವರಿ 1, 2026ರಂದು ಮಂಡಿಸಲಿದ್ದಾರೆ.